ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲರ್ನ್ ಚಾನೆಲ್ಗೆ ಸ್ವಾಗತ. ಮಾಘ ಮಾಸದಲ್ಲಿ ಮಾಘ ಪುರಾಣವನ್ನು ಪಾರಾಯಣ ಮಾಡ್ತಾ ಇದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ವಸಿಷ್ಠರು ದಿಲೀಪ ಮಹಾರಾಜನಿಗೆ ಏಕಾದಶಿಯ ಮಹಿಮೆಯನ್ನು ಅನಂತನ ವೃತ್ತಾಂತದ ಮುಖಾಂತರ ವಿವರಿಸಿದ್ದರು. ಇಂದು ಅಧ್ಯಾಯ 20 ಪಾರಾಯಣ ಮಾಡ್ತಾ ಇದ್ದೇವೆ. ಅಥ ಪದ್ಮಪುರಾಣೆ ಮಾಘ ಮಾಸ ಮಹಾತ್ಮೆ ವಿಂಶೋಧ್ಯಾಯ. ಭೀಮನಿಂದ ಏಕಾದಶಿ ವ್ರತಾಚರಣೆ. ಪಾಂಡವರಲ್ಲಿ ಎರಡನೆಯವನು ಭೀಮ. ಅತ್ಯಂತ ಶೂರ, ಶಕ್ತಿಶಾಲಿ, ಪರಾಕ್ರಮಿ, ಹಾಗೆ ಭೋಜನ ಪ್ರಿಯ. ಹಸಿವನ್ನು ಸ್ವಲ್ಪವೂ ತಾಳಲಾರ. ಬಂಡಿ ಅನ್ನವಿದ್ದರೂ ಸಾಕಾಗುವುದಿಲ್ಲ. ಒಂದು ತುತ್ತು ಕಡಿಮೆಯಾದರೂ ರಾದ್ಧಾಂತವನ್ನೇ ಮಾಡುವಷ್ಟು ಕೋಪ ಬಂದುಬಿಡುತ್ತದೆ. ತನ್ನ ಅಣ್ಣನಾದಂತಹ ಧರ್ಮರಾಯ ಕೃಷ್ಣನ ಬಳಿ ಕೇಳಿ ಕೇಳಿ ಎಲ್ಲ ವ್ರತಗಳನ್ನು ಉಪವಾಸಗಳನ್ನು ಮಾಡ್ತಾ ಇದ್ದರೆ ಈತ ಮಾತ್ರ ಅಣ್ಣನ ಊಟವನ್ನೂ ನನಗೆ ಕೊಡಿ ಅನ್ನೋಷ್ಟು ಭೋಜನ ಪ್ರಿಯ. ಇಂತಹ ಭೀಮನಿಗೆ ಒಮ್ಮೆ ಏಕಾದಶಿಯ ವ್ರತವನ್ನು ಆಚರಿಸಬೇಕೆಂಬ ಕುತೂಹಲ ಉಂಟಾಗುತ್ತದೆ. ಆದರೆ ಆತನಿಗೆ ಒಂದು ದೊಡ್ಡ ಚಿಂತೆಯೂ ಕಾಡುತ್ತದೆ. ಅದೇನೆಂದರೆ ಏಕಾದಶಿಯ ದಿನ ನಿರಾಹಾರನಾಗಿರಬೇಕು, ಏನೂ ತಿನ್ನಬಾರದು. ಹಾಗೇನಾದರೂ ತಿಂದರೆ ಅಂತಹವರಿಗೆ ಏಕಾದಶಿಯ ಫಲ ಸಿಗುವುದಿಲ್ಲವಲ್ಲ. ಏನು ಮಾಡುವುದು ಎಂದು ಯೋಚಿಸುತ್ತಾ ಇರಬೇಕಾದ್ರೆ ತನ್ನ ಕುಲ ಪುರೋಹಿತರ ಬಳಿ ಹೋಗಿ, ಪೂಜ್ಯ ಪುರೋಹಿತರೆ, ಎಲ್ಲ ದಿನಗಳಿಗಿಂತಲೂ ಏಕಾದಶಿಯ ದಿನ ಪರಮ ಪುಣ್ಯವೆಂದು ಹೇಳುತ್ತಾರಲ್ಲ, ಆದರೆ ಅದರ ವಿಶಿಷ್ಟತೆ ಏನು? ದಯಮಾಡಿ ನನಗೆ ಅದನ್ನು ತಿಳಿಸಲು ಸಾಧ್ಯವೇ ಎಂದು ವಿನಮ್ರದಿಂದ ನಮಸ್ಕರಿಸುತ್ತಾ ಕೇಳುತ್ತಾನೆ. ಭೀಮನ ಮಾತನ್ನು ಕೇಳಿ ಕುಲ ಪುರೋಹಿತರಿಗೆ ಅಚ್ಚರಿಯಾದರೂ ಸಹ ಅದನ್ನು ತೋರ್ಪಡಿಸಿಕೊಳ್ಳದೆ ಖಂಡಿತವಾಗಿಯೂ ತಿಳಿಸುತ್ತೇನೆ ಭೀಮಸೇನರೇ ಎಂದು. ಹೌದು, ಏಕಾದಶಿಯು ಎಲ್ಲ ವ್ರತಾಚರಣೆಗಳಿಗಿಂತಲೂ ಶ್ರೇಷ್ಠವಾದದ್ದು. ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯವಾದಂತಹ ದಿವಸ. ಆದ್ದರಿಂದ ಎಲ್ಲ ಮತಸ್ಥರೂ ಏಕಾದಶಿಯನ್ನು ಮಾಡಬಹುದು. ಇದಕ್ಕೆ ಯಾವುದೇ ಲಿಂಗ, ಧರ್ಮ, ಜಾತಿ ಎಂಬ ಭೇದವಿಲ್ಲ. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಏಕಾದಶಿಯ ವ್ರತಾಚರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರಗಳಲ್ಲೇ ತಿಳಿಸಿದೆ ಎಂದು ಹೇಳುತ್ತಿದ್ದ ಹಾಗೆ ಭೀಮಸೇನನು, ಆಯಿತು ಪುರೋಹಿತರೆ, ನಾನು ಆಚರಿಸ್ತೇನೆ. ಆದರೆ ಇದು ಎಲ್ಲರಿಗೂ ತಿಳಿದ ವಿಷಯವೇ. ಏನಪ್ಪ ಅಂದರೆ ನನಗೆ ಹಸಿವೆಯನ್ನು ತಡೆಯೋದಕ್ಕೆ ಆಗೋದಿಲ್ಲ. ಒಂದು ಘಳಿಗೆ ನಿಧಾನವಾದರೂ ಸಹ ನನಗೆ ಆಗುವುದೇ ಇಲ್ಲ. ಅಂತಹದರಲ್ಲಿ ಏಕಾದಶಿಯ ದಿನ ಉಪವಾಸವಿರುವುದಾದರೂ ಹೇಗೆ ಎಂದು ಯೋಚಿಸುತ್ತಾ ಇದ್ದೇನೆ. ಅದರಲ್ಲೂ ಉಪವಾಸವಿದ್ದಾಗಲಂತೂ ನನಗೆ ಇನ್ನೂ ದುಪ್ಪಟ್ಟಾಗಿ ಹಸಿವಾಗುತ್ತದೆ. ಆದ್ದರಿಂದ ಹಸಿವೆಯ ದಾಹ ತೀರುವಂತೆಯೂ ಏಕಾದಶಿಯ ವ್ರತಫಲ ನನಗೆ ದಕ್ಕುವಂತೆಯೂ ನನಗೆ ಸಲಹೆಯನ್ನು ನೀಡಿ ಎಂದು ಕುಲ ಪುರೋಹಿತರ ಬಳಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಭೀಮನ ಮಾತಿಗೆ ದೌಮ್ಯರು ಕಿರುನಕ್ಕು, ಭೀಮಸೇನ, ಏಕಾದಶಿ ವ್ರತಕ್ಕೆ ದೀಕ್ಷೆ ಅಗತ್ಯ. ದೀಕ್ಷೆಯಿಂದ ಯಾವ ಕಾರ್ಯವನ್ನು ಮಾಡಿದರೂ ಸಹ ಅದರಿಂದ ಯಾವ ಕಷ್ಟಗಳು ಕಂಡುಬರುವುದಿಲ್ಲ. ಆದ್ದರಿಂದ ನೀನು ದೀಕ್ಷೆ ತೊಟ್ಟಲ್ಲಿ ನಿನಗೆ ಹಸಿವೆಯ ಪರಿವೇ ಇರುವುದಿಲ್ಲ. ಸದ್ಯದಲ್ಲೇ ಈಗ ಮಾಘ ಏಕಾದಶಿ ಬರುತ್ತಾ ಇದೆ. ಅದು ಬಹಳ ಶ್ರೇಷ್ಠವಾದದ್ದು. ಅದಕ್ಕೆ ಮಿಗಿಲಾದಂತಹ ಪರ್ವದಿನ ಮತ್ತೊಂದಿಲ್ಲ. ಕೆಲವೊಂದು ಬಾರಿ ಮಾಘ ಏಕಾದಶಿಯ ದಿನ ಪುಷ್ಯ ನಕ್ಷತ್ರದಿಂದ ಕೂಡಿದ್ದಾಗಿರುತ್ತದೆ. ಅಂತಹ ಏಕಾದಶಿಗೆ ಸಮಾನವಾದದ್ದು ಮತ್ಯಾವುದೂ ಇಲ್ಲ. ಸಂವತ್ಸರದಲ್ಲಿ ಬರುವಂತಹ ಎಲ್ಲ ಏಕಾದಶಿಗಿಂತ ಮಾಘ ಏಕಾದಶಿ ಅತ್ಯಂತ ಶ್ರೇಷ್ಠವಾದ್ದರಿಂದ ಆ ದಿನದಂದು ಏಕಾದಶಿಯ ವ್ರತವನ್ನು ಆಚರಿಸಿದರೆ ಅತ್ಯಂತ ಮಹತ್ವದ ಫಲ ದೊರೆಯುತ್ತದೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಭೀಮಸೇನ, ನೀನು ಈ ಮಾಘ ಏಕಾದಶಿಯನ್ನು ಆಚರಿಸು. ಆ ನಿನ್ನ ಹಸಿವಿನ ಬಗ್ಗೆ ಚಿಂತಿಸಲೇಬೇಡ. ದೀಕ್ಷೆಯಿಂದ ಇದ್ದಲ್ಲಿ ಕಿಂಚಿತ್ ಮಾತ್ರವೂ ಹಸಿವಾಗುವುದಿಲ್ಲ. ಆದರೆ ಏಕಾದಶಿಯನ್ನು ಮಾಡುವಾಗ ನಿಯಮ ತಪ್ಪಬಾರದು ಎಂದು ಕುಲ ಪುರೋಹಿತರು ಭೀಮಸೇನನಿಗೆ ತಿಳಿಸುತ್ತಾರೆ. ದೌಮ್ಯರಿಂದ ತನ್ನ ಸಂಶಯ ನಿವಾರಣೆಯಾದ ನಂತರ ಭೀಮಸೇನನು ದೀಕ್ಷೆಯಿಂದ ಮಾಘ ಶುದ್ಧ ಏಕಾದಶಿಯ ವ್ರತವನ್ನು ಕೈಗೊಳ್ಳುತ್ತಾನೆ. ನಿರಾಹಾರನಾಗಿ ಉಪವಾಸವಿದ್ದು ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡಿ ಭಗವಂತನ ಪ್ರೀತಿಗೆ ಪಾತ್ರನಾದನು. ಭೀಮನು ಏಕಾದಶಿಯನ್ನು ಆಚರಿಸಿದಂತಹ ಆ ಪ್ರದೇಶದಲ್ಲಿ ಇದನ್ನು ಭೀಮ ಏಕಾದಶಿ ಅಂತ ಕರೆಯುವುದು ಉಂಟು. ಓ ದಿಲೀಪ ಮಹಾರಾಜ, ಇಲ್ಲಿಯವರೆಗೆ ಮಾಘ ಮಾಸದಲ್ಲಿ ಮಾಡುವಂತಹ ವ್ರತಾಚರಣೆಗಳು, ಮಾಘ ಸ್ನಾನ, ಏಕಾದಶಿ, ದಶಮಿಯ ದಿವಸ ಮಾಡುವಂತಹ ಲಕ್ಷ್ಮೀನಾರಾಯಣರ ವ್ರತಕಥೆಗಳು ಇವೆಲ್ಲವನ್ನ ಕೇಳಿ ತಿಳಿದಿದ್ದೀಯ. ಇದಿಷ್ಟೇ ಅಲ್ಲದೆ ಪರಮೇಶ್ವರನಿಗೆ ಪ್ರಿಯವಾದಂತಹ ಶಿವರಾತ್ರಿಯೂ ಸಹ ಈ ಮಾಘ ಮಾಸದಲ್ಲಿಯೇ ಆಚರಿಸಲಾಗುತ್ತದೆ. ಆದ್ದರಿಂದ ಪರಮೇಶ್ವರನ ಮಹಿಮೆಯನ್ನು ಸಹ ಹೇಳುತ್ತೇನೆ, ಶ್ರದ್ಧಾಭಕ್ತಿಯಿಂದ ಕೇಳುವಂಥವನಾಗು ಎಂದು ಈ ರೀತಿಯಾಗಿ ಹೇಳುತ್ತಾರೆ. ಇತಿ ಪದ್ಮಪುರಾಣೆ ಮಾಘ ಮಾಸ ಮಹಾತ್ಮೆ ವಿಂಶೋಧ್ಯಾಯ.
ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಶಿವರಾತ್ರಿಯ ಮಹಿಮೆಯನ್ನು ಕುರಿತು ಪಾರಾಯಣ ಮಾಡೋಣ. ಅಲ್ಲಿಯವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.